ಹಲೋ ಗೈಸ್, ವೆಲ್ಕಮ್ ಟು ಕೆವಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸದ ವಿಡಿಯೋ. ಮೊದಲನೇದಾಗಿ ಕಾಂತಾರ ಚಾಪ್ಟರ್ 1 ಮೂವಿ ಬಗ್ಗೆ ಅಪ್ಡೇಟ್ ಹೇಳೋದಾದರೆ, ಶೂಟಿಂಗ್ ಅವರು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಯಾವುದು ಅಂತಂದರೆ ಔಟ್ಡೋರ್ ಇದ್ದಿದ್ದು ಚೂರ್ನ ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಿರೋವಂಥದ್ದು. ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಅವರಿಗೆ ಕಂಪ್ಲೀಟಾಗಿ ಫಿನಿಶ್ ಮಾಡೋದಕ್ಕಾಗಿಲ್ಲ. ಆದರೆ ಈಗೇನು ಮಾಡ್ತಿದ್ದಾರೆ ಅಂದರೆ ಇಂಡೋರ್ ಶೂಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ. ಮಳೆಗಾಲ ಮುಗಿದ ಮೇಲೆ ಕಾಂತಾರ ಚಾಪ್ಟರ್ 1 ಔಟ್ಡೋರ್ ಶೂಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ. ಅಂದರೆ ಅವರ ಏರಿಯಾದಲ್ಲೇ ಆಗಿರುವಂಥದ್ದು, ಆಚೆ ದೊಡ್ಡ ಸೆಟ್ಟೆ ಹಾಕಿದ್ರು ಅಂತ ಹೇಳ್ತಿರಲ್ಲ. ಸೊ ಫಾರೆಸ್ಟ್ ಏರಿಯಾ ಸೀಕ್ವೆನ್ಸ್ ಎಲ್ಲ ಏನಿದೆ ಅದೆಲ್ಲ ಮಳೆ ಮುಗಿದ ಮೇಲೆ ಆಗಿರುವಂಥದ್ದು. ಇದು ಕಂಪ್ಲೀಟ್ಲಿ ಹೊಂಬಾಳೆ ಪ್ರೊಡ್ಯೂಸರೇ ಹೇಳಿರುವಂಥ ಮಾತಾಗಿರುವಂಥದ್ದು. ಸೊ ಸೋರ್ಸಸ್ ಪ್ರಕಾರ ಇರುವಂಥದ್ದು. ಆ್ಯಂಡ್ ಈಗ ಕಾಂತಾರ ಚಾಪ್ಟರ್ 1 ರಿಲೀಸ್ ಡೇಟ್ ಬಗ್ಗೆ ಮಾತಾಡೋದಾದರೆ, ಎಕ್ಸ್ಪೆಕ್ಟೆಡ್ ಇರೋವಂಥದ್ದು ಏನಂತಂದರೆ 2025ನೇ ಬೇಸಿಗೆಗಾಲಕ್ಕೆ ಈ ಒಂದು ಮೂವಿನ ನೋಡೋಕೆ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಇರೋವಂಥದ್ದು. ಆ್ಯಂಡ್ ಈ ಟೈಮ್ ಯಾವುದು ಅಂತ ಕೇಳೋದಾದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ಎಕ್ಸ್ಟೆಂಡ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಯಾಕೆ ಅಂತಂದರೆ ಈಗ ಟಾಕ್ಸಿಕ್ ಮೂವಿ ಕೂಡ ಏನಾಗಿದೆ ಅಂತ ಕೇಳೋದಾದರೆ, ಈ ಶೂಟಿಂಗ್ ಸ್ಕೆಡ್ಯೂಲ್ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸ್ಟಾರ್ ಕ್ಯಾಟ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ, ಅಂದರೆ ಸ್ಟಾರ್ಗಳನ್ನ ಮತ್ತೆ ಮತ್ತೆ ತೊಗೊತಿದ್ದಾರೆ, ಜಾಸ್ತಿ ಸ್ಟಾರ್ಸ್ ಒಳಗಡೆ ತೊಗೊತಿದ್ದಾರಂತೆ ಎಕ್ಸ್ಪೆಕ್ಟೆಡ್ ಇರೋವಂಥದ್ದು. ಕೆಲವೊಂದು ಸ್ಟಾರ್ಸ್ನ ತೊಗೊತಿದ್ದಾರೆ ಅಂದರೆ ಯಾರು ಅಂತ ಕುತೂಹಲ ನನಗೂ ಕೂಡ ಇದೆ. ಅದರ ಅರ್ಥ ಏನಂತಂದರೆ, ನಿಮಗೆ 2025ನೇ ಎಂಡಿಗೆ ಟಾಕ್ಸಿಕ್ ನೋಡೋಕೆ ಸಿಗ್ಬೋದು. 2025ನೇ ಮಿಡ್ಡಿಗೂ ಅಲ್ಲ, ಸ್ಟಾರ್ಟಿಂಗೂ ಅಲ್ಲ, ಎಂಡಿಗೆ ನೋಡೋಕೆ ಸಿಗೋವಂಥದ್ದು. ಅರ್ಥ ಆಗ್ತಿಲ್ಲ ಗುರು, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ತುಂಬ ಮೂವೀಸ್ ರಿಲೀಸ್ ಆಗಿದೆ. ಭೀಮಾ ರೇಟೆಡ್ ಸಿನಿಮಾ ಆಗಿರುವಂಥದ್ದು. ಅದೇ ರೀತಿ ರೇಟೆಡ್ ಸಿನಿಮಾ ಪೇಪೆ ಮೂವಿ ಕೂಡ ರೇಟೆಡ್ ಸಿನಿಮಾ ಆಗಿರುವಂಥದ್ದು. ನನಗೊಂದು ಅರ್ಥ ಆಗ್ತಾಯಿಲ್ಲ, ರೇಟೆಡ್ ಸಿನಿಮಾ ಅಂದ ತಕ್ಷಣ ನೀವು ಯಾಕೆ ಅಷ್ಟೊಂದು ಪ್ರೌಡ್ ಫೀಲ್ ಮಾಡ್ಕೊತಿರೋ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಸಲಾರಿಗೆ ರೇಟೆಡ್ ಬಿದ್ದಾಗ ತುಂಬಾ ಡಿಸಪಾಯಿಂಟೆಡ್ ಆಗಿದ್ದರು. ಯಾಕೆ ಅಂದರೆ ಕಂಪ್ಲೀಟ್ ಆಡಿಯನ್ಸ್ ಫಿಲ್ ಮಾಡುವಂಥದ್ದೇನೆ ಅವರ ಒಂದು ಯೋಚನೆ ಆಗಿರುತ್ತೆ. ಆ್ಯಂಡ್ ರೇಟೆಡ್ ಸೆನ್ಸರ್ ಬಿದ್ದಾಗ ಸೆನ್ಸರ್ ಬೋರ್ಡ್ ಪ್ರಕಾರ ಒಳ್ಳೆಯದೇನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಪ್ರೌಡ್ ಫೀಲ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ ಅದರಲ್ಲಿ. ಓಕೆ, ಮೂವಿ ಥರ ಎಂಜಾಯ್ ಮಾಡೋಣ ಅಂತಲೇ ಹೇಳ್ಬೋದು. ನಾನು ನಿಮಗೆ ಫಸ್ಟ್ ಇದು ತಲೆಗೆ ತುಂಬ್ತಾ ಇರೋವಂಥ ಒಂದು ಚಿಕ್ಕ ವಿಷಯ ಆಗಿರುವಂಥದ್ದು. ಪೌಡರ್ ಸಿನಿಮಾ 23 ಆಗಸ್ಟ್ 23ಕ್ಕೆ ರಿಲೀಸ್ ಆಗಿ ಕೊಟ್ಟಿದೆ. ಅದಲ್ಲದೆ ಇನ್ನೊಂದು ಹೇಳೋದಾದರೆ, ಫ್ಯಾಮಿಲಿ ಡ್ರಾಮಾ ಈಗ ಆಲ್ರೆಡಿ ಎಲ್ಲ ಆಡಿಯನ್ಸ್ನ ಅಟೆನ್ಷನ್ನ ಗೇನ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ನೋಡೋಕ್ಕಾಗುವಂಥದ್ದು ಒಂದು ರೂಪಾಂತರ, ಹಾಗೆಯೇ ಫ್ಯಾಮಿಲಿ ಡ್ರಾಮಾ ಆಗಿರುವಂಥದ್ದು ಎಲ್ಲ ಆಡಿಯನ್ಸ್ನ ಅಟೆನ್ಷನ್ ತೊಗೊತಾ ಇದೆ. ಸೂಪರ್ ಆಗಿದೆ ಅಂತ ಆಡಿಯನ್ಸೇ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾವು ಯಾರು ಗುರು ಮಾತಾಡೋದಕ್ಕೆ. KD ಅಪ್ಡೇಟಿಗೆ ಬರೋದಾದರೆ 29ನೇ ತಾರೀಕೆ ಧಕ್ ದೇವ ಫಸ್ಟ್ ಲುಕ್ ಆಫ್ ಸಂಜಯ್ ದತ್ತೆ ಅವ್ರಿಗೆ ಇರುವಂಥದ್ದು. ವಿಂಟೇಜ್ ಶಿವಣ್ಣ ಏನಾದ್ರು ಬರ್ತಾರೆ, ವಿಂಟೇಜ್ ಅಂದ ತಕ್ಷಣ ನನಗೆ ಫಸ್ಟ್ ಗ್ಯಾಪ್ನಾಗುವಂಥದ್ದು ಶಿವಣ್ಣ ಅವರಾಗಿರುವಂಥದ್ದು. ಸಂಜಯ್ ದತ್ ಅವ್ರನ್ನ ಫಸ್ಟ್ ಲುಕ್ ತೋರ್ಸೋಕೆ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಸ್ಪೆಕ್ಯುಲೇಷನ್ಸ್ ಇರೋವಂಥದ್ದು. ನೋಡೋಣ ಗುರು ಏನಾಗುತ್ತೆ ಅಂತ. ಇಲ್ಲಿ ಫಸ್ಟ್ ಲುಕ್ ರಿಲೀಸ್ ಆಗಿ ಬಾಕಿ ಇರುವಂಥದ್ದು ಸಂಜಯ್ ದತ್ ಅವರಾಗಿರುವಂಥದ್ದು. ನಾನು ತೋರಿಸಿರೋ ಫೋಟೋ ಪ್ರಕಾರ ಸಂಜಯ್ ದತ್ ಅವರು ಇದ್ದಾರೆ. ಡಿ ಬಾಸ್ ಬಗ್ಗೆ ಹೇಳೋದಾದರೆ, ಶಾಸ್ತ್ರಿ ಮೂವಿ ರಿಲೀಸ್ ಆಗಿದೆ, 3ನೇ ವೀಕಿಗೆ ಎಂಟರ್ ಆಗಿದೆ ಗುರು. ಇದೇನು ಇಂಪ್ಯಾಕ್ಟ್ ನನಗೆ ಕೊಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಈಗ ಯಾವುದು ಸಿನಿಮಾಸ್ ರಿಲೀಸ್ ಆಗ್ತಾ ಇಲ್ಲ ಅಂಥದ್ರಲ್ಲಿ ಡಿ ಬಾಸ್ ಸಿನಿಮಾ 3ನೇ ವಾರಕ್ಕೆ ಎಂಟರ್ ಆಗಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಫ್ಯಾನ್ಸ್ನ ಕ್ರೇಜ್ ಯಾವ ರೀತಿ ಇರ್ಬೋದು ಅಂತ. ಇನ್ನೊಂದು ವಿಷಯ, ಓಮ್ ಆದಮೇಲೆ ನಾನು ನೋಡಿರೋವಂಥದ್ದು ರಿಲೀಸಲ್ಲಿ ಇಷ್ಟು ದಿನ ಓಡಿರುವಂಥದ್ದು ಇದೇ ಮೂವಿ ಆಗಿರುವಂಥದ್ದು. ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಿಷ್ಟು ನನಗೆ ಹೇಳಕ್ಕಿದ್ದು ಇವತ್ತಿನ ಅಪ್ಡೇಟ್ಸಲ್ಲಿ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.